ಪರಿಗಣಿಸಬೇಕು ಅಂತ ಹೇಳ್ಕೊಂಡು ಬಂದ ಮಂಡ್ಯ ಮೂಲದ ಮುಸುಕುದಾರಿ ಮಹಿಳೆ. ಆಕೆಗೆ ಕ್ರಿಮಿನಲ್ ಮೆಂಟಾಲಿಟಿ ಇದೆ. ಹೇಳ್ತಿರೋದು ನಾವಲ್ಲ, ಬದಲಾಗಿ ಖುದ್ದು ಆಕೆಯ ಸಹೋದರ. ಸಣ್ಣ ವಯಸ್ಸಿನಲ್ಲೇನೆ ಆಕೆ ಮನೆ ಬಿಟ್ಟು ಹೋದಾಕೆ ಅದಾದ ನಂತರದಲ್ಲಿ ನಮ್ಮ ಜೊತೆಯಲ್ಲಿ ಸಂಪರ್ಕದಲ್ಲಿಲ್ಲ. ಆದ್ರೆ ತಾಯಿ ಕರ್ಕೊಂಡು ಧರ್ಮಸ್ಥಳಕ್ಕೆ ಹೋಗಿದ್ದೆ ಅನ್ನೋ ಮಾತು ಶುದ್ಧ ಸುಳ್ಳು. ಇದರ ಜೊತೆಗೆ ಆಕೆಗೆ ಅನೇಕ ಸಂಘ ಸಂಸ್ಥೆಗಳ ಜೊತೆಯಲ್ಲಿ ಒಡನಾಟ ಇತ್ತು, ವಾಕ್ಚಾತುರ್ಯ ಇದೆ. ಬೆಂಗಳೂರು, ಮೈಸೂರು ಹಿಂಗೆ ಸಾಕಷ್ಟು ಓಡಾಡ್ಕೊಂಡಿರುವ ಮಹಿಳೆ ಅವಳು. ಕ್ರಿಮಿನಲ್ ಮೆಂಟಾಲಿಟಿ ಆಕೆಗಿದೆ ಅಂತ ಹೇಳಿ ಖುದ್ದು ಈ ಮುಸುಕುದಾರಿ ಮಹಿಳೆಯ ಅಣ್ಣ ಶಿವಕೆಂಪಯ್ಯ ರಿಪಬ್ಲಿಕ್ ಕನ್ನಡದ ಬಳಿಯಲ್ಲಿ ಮಾತನಾಡಿದ್ದಾರೆ. ಸೌಜನ್ಯ ಕೇಸ್ನಲ್ಲಿ ದಶಕದ ನಂತರ ಎಂಟ್ರಿ ಕೊಟ್ಟಿದ್ದ ಮುಸುಕುದಾರಿ ಮಹಿಳೆ. ಮುಸುಕುದಾರಿ ಮಹಿಳೆಯ ಹಿನ್ನೆಲೆಯ ಬಗ್ಗೆ ಇದೀಗ ಪ್ರಶ್ನೆಗಳು, ಅನುಮಾನಗಳು ಹುಟ್ಟುಕೊಳ್ತಾ ಇತ್ತು. ಈ ಮುಸುಕುದಾರಿ ಮಹಿಳೆಯ ವಿರುದ್ಧ ಆಕೆಯ ಅಣ್ಣ ಸ್ಫೋಟಕ ಆರೋಪವನ್ನ ಮಾಡಿದ್ದಾರೆ. ಎರಡೆರಡು ಬಾರಿ ಜೈಲಿಗೆ ಹೋಗಿ ಬಂದಿದ್ದಾರೆ. ಹಾಗೆ ಆಕೆಯ ವಿರುದ್ಧವಾಗಿ 2 ಕೇಸ್ಗಳು ಕೂಡ ಇದೆ. ಇದು ಖುದ್ದು ಆ ಮಹಿಳೆಯ ಸಹೋದರ ರಿಪಬ್ಲಿಕ್ ಕನ್ನಡದ ಕ್ಯಾಮೆರಾ ಮುಂದೆ ಆಡಿರುವ ಮಾತುಗಳು. ಸತ್ಯದ ಪರವಾಗಿ ನಾನು ನಿಂತಿದ್ದೇನೆ, ಸತ್ಯವನ್ನ ಸಾಕ್ಷಿಯಾಗಿ ಪರಿಗಣಿಸಬೇಕು. ಸೌಜನ್ಯ ಕೇಸ್ನಲ್ಲಿ ನಾನು ಪ್ರತ್ಯಕ್ಷದರ್ಶಿ ಅಂತ ಹೇಳ್ಕೊಂಡು ಬಂದಿದ್ದ ಮಹಿಳೆ ಈ ಹಿಂದೆನೆ 2 ಬಾರಿ ಜೈಲಿಗೆ ಹೋಗಿ ಬಂದಿದ್ದಾರೆ ಅಂತ ಹೇಳಿ ಆಕೆಯ ಅಣ್ಣ ಹೇಳ್ತಿದ್ದಾರೆ. 2 ಪ್ರತ್ಯೇಕವಾದ ಕೇಸ್, 2 ಬಾರಿ ಜೈಲು ದರ್ಶನ. ಕ್ರಿಮಿನಲ್ ಮೆಂಟಾಲಿಟಿ ಇರುವ ಹೆಣ್ಣುಮಗಳು ಅಂತ ಹೇಳಿ ಶಿವಕೆಂಪಯ್ಯ ಗಂಭೀರ ಆರೋಪ ಮಾಡಿದ್ದಾರೆ. ಪರಿಗಣಿಸಬೇಕು ಅಂತ ಹೇಳ್ಕೊಂಡು ಬಂದ ಮಂಡ್ಯ ಮೂಲದ ಮುಸುಕುದಾರಿ ಮಹಿಳೆ. ಆಕೆಗೆ ಕ್ರಿಮಿನಲ್ ಮೆಂಟಾಲಿಟಿ ಇದೆ. ಹೇಳ್ತಿರೋದು ನಾವಲ್ಲ, ಬದಲಾಗಿ ಖುದ್ದು ಆಕೆಯ ಸಹೋದರ. ಸಣ್ಣ ವಯಸ್ಸಿನಲ್ಲೇನೆ ಆಕೆ ಮನೆ ಬಿಟ್ಟು ಹೋದಾಕೆ ಅದಾದ ನಂತರದಲ್ಲಿ ನಮ್ಮ ಜೊತೆಯಲ್ಲಿ ಸಂಪರ್ಕದಲ್ಲಿಲ್ಲ. ಆದ್ರೆ ತಾಯಿ ಕರ್ಕೊಂಡು ಧರ್ಮಸ್ಥಳಕ್ಕೆ ಹೋಗಿದ್ದೆ ಅನ್ನೋ ಮಾತು ಶುದ್ಧ ಸುಳ್ಳು. ಇದರ ಜೊತೆಗೆ ಆಕೆಗೆ ಅನೇಕ ಸಂಘ ಸಂಸ್ಥೆಗಳ ಜೊತೆಯಲ್ಲಿ ಒಡನಾಟ ಇತ್ತು, ವಾಕ್ಚಾತುರ್ಯ ಇದೆ. ಬೆಂಗಳೂರು, ಮೈಸೂರು ಹಿಂಗೆ ಸಾಕಷ್ಟು ಓಡಾಡ್ಕೊಂಡಿರುವ ಮಹಿಳೆ ಅವಳು. ಕ್ರಿಮಿನಲ್ ಮೆಂಟಾಲಿಟಿ ಆಕೆಗಿದೆ ಅಂತ ಹೇಳಿ ಖುದ್ದು ಈ ಮುಸುಕುದಾರಿ ಮಹಿಳೆಯ ಅಣ್ಣ ಶಿವಕೆಂಪಯ್ಯ ರಿಪಬ್ಲಿಕ್ ಕನ್ನಡದ ಬಳಿಯಲ್ಲಿ ಮಾತನಾಡಿದ್ದಾರೆ. ಸೌಜನ್ಯ ಕೇಸ್ನಲ್ಲಿ ದಶಕದ ನಂತರ ಎಂಟ್ರಿ ಕೊಟ್ಟಿದ್ದ ಮುಸುಕುದಾರಿ ಮಹಿಳೆ. ಮುಸುಕುದಾರಿ ಮಹಿಳೆಯ ಹಿನ್ನೆಲೆಯ ಬಗ್ಗೆ ಇದೀಗ ಪ್ರಶ್ನೆಗಳು, ಅನುಮಾನಗಳು ಹುಟ್ಟುಕೊಳ್ತಾ ಇತ್ತು. ಈ ಮುಸುಕುದಾರಿ ಮಹಿಳೆಯ ವಿರುದ್ಧ ಆಕೆಯ ಅಣ್ಣ ಸ್ಫೋಟಕ ಆರೋಪವನ್ನ ಮಾಡಿದ್ದಾರೆ. 2 ಬಾರಿ ಜೈಲಿಗೆ ಹೋಗಿ ಬಂದಿದ್ದಾರೆ. ಹಾಗೆ ಆಕೆಯ ವಿರುದ್ಧವಾಗಿ 2 ಕೇಸ್ಗಳು ಕೂಡ ಇದೆ. ಇದು ಖುದ್ದು ಆ ಮಹಿಳೆಯ ಸಹೋದರ ರಿಪಬ್ಲಿಕ್ ಕನ್ನಡದ ಕ್ಯಾಮೆರಾ ಮುಂದೆ ಆಡಿರುವ ಮಾತುಗಳು. ಸತ್ಯದ ಪರವಾಗಿ ನಾನು ನಿಂತಿದ್ದೇನೆ, ಸತ್ಯವನ್ನ ಸಾಕ್ಷಿಯಾಗಿ ಪರಿಗಣಿಸಬೇಕು. ಸೌಜನ್ಯ ಕೇಸ್ನಲ್ಲಿ ನಾನು ಪ್ರತ್ಯಕ್ಷದರ್ಶಿ ಅಂತ ಹೇಳ್ಕೊಂಡು ಬಂದಿದ್ದ ಮಹಿಳೆ ಈ ಹಿಂದೆನೆ 2 ಬಾರಿ ಜೈಲಿಗೆ ಹೋಗಿ ಬಂದಿದ್ದಾರೆ ಅಂತ ಹೇಳಿ ಆಕೆಯ ಅಣ್ಣ ಹೇಳ್ತಿದ್ದಾರೆ. 2 ಪ್ರತ್ಯೇಕವಾದ ಕೇಸ್, 2 ಬಾರಿ ಜೈಲು ದರ್ಶನ. ಕ್ರಿಮಿನಲ್ ಮೆಂಟಾಲಿಟಿ ಇರುವ ಹೆಣ್ಣುಮಗಳು ಅಂತ ಹೇಳಿ ಶಿವಕೆಂಪಯ್ಯ ಗಂಭೀರ ಆರೋಪ ಮಾಡಿದ್ದಾರೆ. ಪರಿಗಣಿಸಬೇಕು ಅಂತ ಹೇಳ್ಕೊಂಡು ಬಂದ ಮಂಡ್ಯ ಮೂಲದ ಮುಸುಕುದಾರಿ ಮಹಿಳೆ. ಆಕೆಗೆ ಕ್ರಿಮಿನಲ್ ಮೆಂಟಾಲಿಟಿ ಇದೆ. ಹೇಳ್ತಿರೋದು ನಾವಲ್ಲ, ಬದಲಾಗಿ ಖುದ್ದು ಆಕೆಯ ಸಹೋದರ. ಸಣ್ಣ ವಯಸ್ಸಿನಲ್ಲೇನೆ ಆಕೆ ಮನೆ ಬಿಟ್ಟು ಹೋದಾಕೆ ಅದಾದ ನಂತರದಲ್ಲಿ ನಮ್ಮ ಜೊತೆಯಲ್ಲಿ ಸಂಪರ್ಕದಲ್ಲಿಲ್ಲ. ಆದ್ರೆ ತಾಯಿ ಕರ್ಕೊಂಡು ಧರ್ಮಸ್ಥಳಕ್ಕೆ ಹೋಗಿದ್ದೆ ಅನ್ನೋ ಮಾತು ಶುದ್ಧ ಸುಳ್ಳು. ಇದರ ಜೊತೆಗೆ ಆಕೆಗೆ ಅನೇಕ ಸಂಘ ಸಂಸ್ಥೆಗಳ ಜೊತೆಯಲ್ಲಿ ಒಡನಾಟ ಇತ್ತು, ವಾಕ್ಚಾತುರ್ಯ ಇದೆ. ಬೆಂಗಳೂರು, ಮೈಸೂರು ಹಿಂಗೆ ಸಾಕಷ್ಟು ಓಡಾಡ್ಕೊಂಡಿರುವ ಮಹಿಳೆ ಅವಳು. ಕ್ರಿಮಿನಲ್ ಮೆಂಟಾಲಿಟಿ ಆಕೆಗಿದೆ ಅಂತ ಹೇಳಿ ಖುದ್ದು ಈ ಮುಸುಕುದಾರಿ ಮಹಿಳೆಯ ಅಣ್ಣ ಶಿವಕೆಂಪಯ್ಯ ರಿಪಬ್ಲಿಕ್ ಕನ್ನಡದ ಬಳಿಯಲ್ಲಿ ಮಾತನಾಡಿದ್ದಾರೆ.
ಸೌಜನ್ಯ ಕೇಸ್ನಲ್ಲಿ ದಶಕದ ನಂತರ ಎಂಟ್ರಿ ಕೊಟ್ಟಿದ್ದ ಮುಸುಕುದಾರಿ ಮಹಿಳೆಯ ಹಿನ್ನೆಲೆಯ ಬಗ್ಗೆ ಇದೀಗ ಪ್ರಶ್ನೆಗಳು ಅನುಮಾನಗಳು ಹುಟ್ಟುಕೊಳ್ತಾ ಇತ್ತು. ಈ ಮುಸುಕುದಾರಿ ಮಹಿಳೆಯ ವಿರುದ್ಧ ಆಕೆಯ ಅಣ್ಣ ಸ್ಫೋಟಕ ಆರೋಪವನ್ನ ಮಾಡಿದ್ದಾರೆ. ಎರಡೆರಡು ಬಾರಿ ಜೈಲಿಗೆ ಹೋಗಿ ಬಂದಿದ್ದಾರೆ. ಹಾಗೆ ಆಕೆಯ ವಿರುದ್ಧವಾಗಿ 2 ಕೇಸ್ಗಳು ಕೂಡ ಇದೆ. ಇದು ಖುದ್ದು ಆ ಮಹಿಳೆಯ ಸಹೋದರ ರಿಪಬ್ಲಿಕ್ ಕನ್ನಡದ ಕ್ಯಾಮೆರಾ ಮುಂದೆ ಆಡಿರುವ ಮಾತುಗಳು. ಸತ್ಯದ ಪರವಾಗಿ ನಾನು ನಿಂತಿದ್ದೇನೆ, ಸತ್ಯವನ್ನ ಸಾಕ್ಷಿಯಾಗಿ ಪರಿಗಣಿಸಬೇಕು. ಸೌಜನ್ಯ ಕೇಸ್ನಲ್ಲಿ ನಾನು ಪ್ರತ್ಯಕ್ಷದರ್ಶಿ ಅಂತ ಹೇಳ್ಕೊಂಡು ಬಂದಿದ್ದ ಮಹಿಳೆ ಈ ಹಿಂದೆನೆ 2 ಬಾರಿ ಜೈಲಿಗೆ ಹೋಗಿ ಬಂದಿದ್ದಾರೆ ಅಂತ ಹೇಳಿ ಆಕೆಯ ಅಣ್ಣ ಹೇಳ್ತಿದ್ದಾರೆ. 2 ಪ್ರತ್ಯೇಕವಾದ ಕೇಸ್, 2 ಬಾರಿ ಜೈಲು ದರ್ಶನ. ಕ್ರಿಮಿನಲ್ ಮೆಂಟಾಲಿಟಿ ಇರುವ ಹೆಣ್ಣುಮಗಳು ಅಂತ ಹೇಳಿ ಶಿವಕೆಂಪಯ್ಯ ಗಂಭೀರ ಆರೋಪ ಮಾಡಿದ್ದಾರೆ. ಪರಿಗಣಿಸಬೇಕು ಅಂತ ಹೇಳಿ ಹೇಳ್ಕೊಂಡು ಬಂದ ಮಂಡ್ಯ ಮೂಲದ ಮುಸುಕುದಾರಿ ಮಹಿಳೆ, ಆಕೆಗೆ ಕ್ರಿಮಿನಲ್ ಮೆಂಟಾಲಿಟಿ ಇದೆ. ಹೇಳ್ತಿರೋದು ನಾವಲ್ಲ, ಬದಲಾಗಿ ಖುದ್ದು ಆಕೆಯ ಸಹೋದರ. ಸಣ್ಣ ವಯಸ್ಸಿನಲ್ಲೇನೆ ಆಕೆ ಮನೆ ಬಿಟ್ಟು ಹೋದಾಕೆ ಅದಾದ ನಂತರದಲ್ಲಿ ನಮ್ಮ ಜೊತೆಯಲ್ಲಿ ಸಂಪರ್ಕದಲ್ಲಿಲ್ಲ. ಆದ್ರೆ ತಾಯಿ ಕರ್ಕೊಂಡು ಧರ್ಮಸ್ಥಳಕ್ಕೆ ಹೋಗಿದ್ದೆ ಅನ್ನೋ ಮಾತು ಶುದ್ಧ ಸುಳ್ಳು. ಇದರ ಜೊತೆಗೆ ಆಕೆಗೆ ಅನೇಕ ಸಂಘ ಸಂಸ್ಥೆಗಳ ಜೊತೆಯಲ್ಲಿ ಒಡನಾಟ ಇತ್ತು, ವಾಕ್ಚಾತುರ್ಯ ಇದೆ. ಬೆಂಗಳೂರು, ಮೈಸೂರು ಹಿಂಗೆ ಸಾಕಷ್ಟು ಓಡಾಡ್ಕೊಂಡಿರುವ ಮಹಿಳೆ ಅವಳು. ಕ್ರಿಮಿನಲ್ ಮೆಂಟಾಲಿಟಿ ಆಕೆಗಿದೆ ಅಂತ ಹೇಳಿ ಖುದ್ದು ಈ ಮುಸುಕುದಾರಿ ಮಹಿಳೆಯ ಅಣ್ಣ ಶಿವಕೆಂಪಯ್ಯ ರಿಪಬ್ಲಿಕ್ ಕನ್ನಡದ ಬಳಿಯಲ್ಲಿ ಮಾತನಾಡಿದ್ದಾರೆ. ಸೌಜನ್ಯ ಕೇಸ್ನಲ್ಲಿ ದಶಕದ ನಂತರ ಎಂಟ್ರಿ ಕೊಟ್ಟಿದ್ದ ಮುಸುಕುದಾರಿ ಮಹಿಳೆಯ ಹಿನ್ನೆಲೆಯ ಬಗ್ಗೆ ಇದೀಗ ಪ್ರಶ್ನೆಗಳು ಅನುಮಾನಗಳು ಹುಟ್ಟುಕೊಳ್ತಾ ಇತ್ತು. ಈ ಮುಸುಕುದಾರಿ ಮಹಿಳೆಯ ವಿರುದ್ಧ ಆಕೆಯ ಅಣ್ಣ ಸ್ಫೋಟಕ ಆರೋಪವನ್ನ ಮಾಡಿದ್ದಾರೆ. 2 ಬಾರಿ ಜೈಲಿಗೆ ಹೋಗಿ ಬಂದಿದ್ದಾರೆ. ಹಾಗೆ ಆಕೆಯ ವಿರುದ್ಧವಾಗಿ 2 ಕೇಸ್ಗಳು ಕೂಡ ಇದೆ. ಇದು ಖುದ್ದು ಆ ಮಹಿಳೆಯ ಸಹೋದರ ರಿಪಬ್ಲಿಕ್ ಕನ್ನಡದ ಕ್ಯಾಮೆರಾ ಮುಂದೆ ಆಡಿರುವ ಮಾತುಗಳು. ಸತ್ಯದ ಪರವಾಗಿ ನಾನು ನಿಂತಿದ್ದೇನೆ, ಸತ್ಯವನ್ನ ಸಾಕ್ಷಿಯಾಗಿ ಪರಿಗಣಿಸಬೇಕು. ಸೌಜನ್ಯ ಕೇಸ್ನಲ್ಲಿ ನಾನು ಪ್ರತ್ಯಕ್ಷದರ್ಶಿ ಅಂತ ಹೇಳ್ಕೊಂಡು ಬಂದಿದ್ದ ಮಹಿಳೆ ಈ ಹಿಂದೆನೆ 2 ಬಾರಿ ಜೈಲಿಗೆ ಹೋಗಿ ಬಂದಿದ್ದಾರೆ ಅಂತ ಹೇಳಿ ಆಕೆಯ ಅಣ್ಣ ಹೇಳ್ತಿದ್ದಾರೆ. 2 ಪ್ರತ್ಯೇಕವಾದ ಕೇಸ್, 2 ಬಾರಿ ಜೈಲು ದರ್ಶನ. ಕ್ರಿಮಿನಲ್ ಮೆಂಟಾಲಿಟಿ ಇರುವ ಹೆಣ್ಣುಮಗಳು ಅಂತ ಹೇಳಿ ಶಿವಕೆಂಪಯ್ಯ ಗಂಭೀರ ಆರೋಪ ಮಾಡಿದ್ದಾರೆ. ಪರಿಗಣಿಸಬೇಕು ಅಂತ ಹೇಳಿ ಹೇಳ್ಕೊಂಡು ಬಂದ ಮಂಡ್ಯ ಮೂಲದ ಮುಸುಕುದಾರಿ ಮಹಿಳೆ, ಆಕೆಗೆ ಕ್ರಿಮಿನಲ್ ಮೆಂಟಾಲಿಟಿ ಇದೆ. ಹೇಳ್ತಿರೋದು ನಾವಲ್ಲ, ಬದಲಾಗಿ ಖುದ್ದು ಆಕೆಯ ಸಹೋದರ. ಸಣ್ಣ ವಯಸ್ಸಿನಲ್ಲೇನೆ ಆಕೆ ಮನೆ ಬಿಟ್ಟು ಹೋದಾಕೆ ಅದಾದ ನಂತರದಲ್ಲಿ ನಮ್ಮ ಜೊತೆಯಲ್ಲಿ ಸಂಪರ್ಕದಲ್ಲಿಲ್ಲ. ಆದ್ರೆ ತಾಯಿ ಕರ್ಕೊಂಡು ಧರ್ಮಸ್ಥಳಕ್ಕೆ ಹೋಗಿದ್ದೆ ಅನ್ನೋ ಮಾತು ಶುದ್ಧ ಸುಳ್ಳು. ಇದರ ಜೊತೆಗೆ ಆಕೆಗೆ ಅನೇಕ ಸಂಘ ಸಂಸ್ಥೆಗಳ ಜೊತೆಯಲ್ಲಿ ಒಡನಾಟ ಇತ್ತು, ವಾಕ್ಚಾತುರ್ಯ ಇದೆ. ಬೆಂಗಳೂರು, ಮೈಸೂರು ಹಿಂಗೆ ಸಾಕಷ್ಟು ಓಡಾಡ್ಕೊಂಡಿರುವ ಮಹಿಳೆ ಅವಳು. ಕ್ರಿಮಿನಲ್ ಮೆಂಟಾಲಿಟಿ ಆಕೆಗಿದೆ ಅಂತ ಹೇಳಿ ಖುದ್ದು ಈ ಮುಸುಕುದಾರಿ ಮಹಿಳೆಯ ಅಣ್ಣ ಶಿವಕೆಂಪಯ್ಯ ರಿಪಬ್ಲಿಕ್ ಕನ್ನಡದ ಬಳಿಯಲ್ಲಿ ಮಾತನಾಡಿದ್ದಾರೆ. ಸೌಜನ್ಯ ಕೇಸ್ನಲ್ಲಿ ದಶಕದ ನಂತರ ಎಂಟ್ರಿ ಕೊಟ್ಟಿದ್ದ ಮುಸುಕುದಾರಿ ಮಹಿಳೆಯ ಹಿನ್ನೆಲೆಯ ಬಗ್ಗೆ ಇದೀಗ ಪ್ರಶ್ನೆಗಳು ಅನುಮಾನಗಳು ಹುಟ್ಟುಕೊಳ್ತಾ ಇತ್ತು. ಈ ಮುಸುಕುದಾರಿ ಮಹಿಳೆಯ ವಿರುದ್ಧ ಆಕೆಯ ಅಣ್ಣ ಸ್ಫೋಟಕ ಆರೋಪವನ್ನ ಮಾಡಿದ್ದಾರೆ. 2 ಬಾರಿ ಜೈಲಿಗೆ ಹೋಗಿ ಬಂದಿದ್ದಾರೆ. ಹಾಗೆ ಆಕೆಯ ವಿರುದ್ಧವಾಗಿ 2 ಕೇಸ್ಗಳು ಕೂಡ ಇದೆ. ಇದು ಖುದ್ದು ಆ ಮಹಿಳೆಯ ಸಹೋದರ ರಿಪಬ್ಲಿಕ್ ಕನ್ನಡದ ಕ್ಯಾಮೆರಾ ಮುಂದೆ ಆಡಿರುವ ಮಾತುಗಳು. ಸತ್ಯದ ಪರವಾಗಿ ನಾನು ನಿಂತಿದ್ದೇನೆ, ಸತ್ಯವನ್ನ ಸಾಕ್ಷಿಯಾಗಿ ಪರಿಗಣಿಸಬೇಕು. ಸೌಜನ್ಯ ಕೇಸ್ನಲ್ಲಿ ನಾನು ಪ್ರತ್ಯಕ್ಷದರ್ಶಿ ಅಂತ ಹೇಳ್ಕೊಂಡು ಬಂದಿದ್ದ ಮಹಿಳೆ ಈ ಹಿಂದೆನೆ 2 ಬಾರಿ ಜೈಲಿಗೆ ಹೋಗಿ ಬಂದಿದ್ದಾರೆ ಅಂತ ಹೇಳಿ ಆಕೆಯ ಅಣ್ಣ ಹೇಳ್ತಿದ್ದಾರೆ.
2 ಪ್ರತ್ಯೇಕವಾದ ಕೇಸ್, 2 ಬಾರಿ ಜೈಲು ದರ್ಶನ. ಕ್ರಿಮಿನಲ್ ಮೆಂಟಾಲಿಟಿ ಇರುವ ಹೆಣ್ಣುಮಗಳು ಅಂತ ಹೇಳಿ ಶಿವಕೆಂಪಯ್ಯ ಗಂಭೀರ ಆರೋಪ ಮಾಡಿದ್ದಾರೆ. ಪರಿಗಣಿಸಬೇಕು ಅಂತ ಹೇಳಿ ಹೇಳ್ಕೊಂಡು ಬಂದ ಮಂಡ್ಯ ಮೂಲದ ಮುಸುಕುದಾರಿ ಮಹಿಳೆ. ಆಕೆಗೆ ಕ್ರಿಮಿನಲ್ ಮೆಂಟಾಲಿಟಿ ಇದೆ. ಹೇಳ್ತಿರೋದು ನಾವಲ್ಲ, ಬದಲಾಗಿ ಖುದ್ದು ಆಕೆಯ ಸಹೋದರ. ಸಣ್ಣ ವಯಸ್ಸಿನಲ್ಲೇನೆ ಆಕೆ ಮನೆ ಬಿಟ್ಟು ಹೋದಾಕೆ ಅದಾದ ನಂತರದಲ್ಲಿ ನಮ್ಮ ಜೊತೆಯಲ್ಲಿ ಸಂಪರ್ಕದಲ್ಲಿಲ್ಲ. ಆದ್ರೆ ತಾಯಿ ಕರ್ಕೊಂಡು ಧರ್ಮಸ್ಥಳಕ್ಕೆ ಹೋಗಿದ್ದೆ ಅನ್ನೋ ಮಾತು ಶುದ್ಧ ಸುಳ್ಳು. ಇದರ ಜೊತೆಗೆ ಆಕೆಗೆ ಅನೇಕ ಸಂಘ ಸಂಸ್ಥೆಗಳ ಜೊತೆಯಲ್ಲಿ ಒಡನಾಟ ಇತ್ತು, ವಾಕ್ಚಾತುರ್ಯ ಇದೆ. ಬೆಂಗಳೂರು, ಮೈಸೂರು ಹಿಂಗೆ ಸಾಕಷ್ಟು ಓಡಾಡ್ಕೊಂಡಿರುವ ಮಹಿಳೆ ಅವಳು. ಕ್ರಿಮಿನಲ್ ಮೆಂಟಾಲಿಟಿ ಆಕೆಗಿದೆ ಅಂತ ಹೇಳಿ ಖುದ್ದು ಈ ಮುಸುಕುದಾರಿ ಮಹಿಳೆಯ ಅಣ್ಣ ಶಿವಕೆಂಪಯ್ಯ ರಿಪಬ್ಲಿಕ್ ಕನ್ನಡದ ಬಳಿಯಲ್ಲಿ ಮಾತನಾಡಿದ್ದಾರೆ. ಸೌಜನ್ಯ ಕೇಸ್ನಲ್ಲಿ ದಶಕದ ನಂತರ ಎಂಟ್ರಿ ಕೊಟ್ಟಿದ್ದ ಮುಸುಕುದಾರಿ ಮಹಿಳೆ. ಮುಸುಕುದಾರಿ ಮಹಿಳೆಯ ಹಿನ್ನೆಲೆಯ ಬಗ್ಗೆ ಇದೀಗ ಪ್ರಶ್ನೆಗಳು, ಅನುಮಾನಗಳು ಹುಟ್ಟುಕೊಳ್ತಾ ಇತ್ತು. ಈ ಮುಸುಕುದಾರಿ ಮಹಿಳೆಯ ವಿರುದ್ಧ ಆಕೆಯ ಅಣ್ಣ ಸ್ಫೋಟಕ ಆರೋಪವನ್ನ ಮಾಡಿದ್ದಾರೆ. 2 ಬಾರಿ ಜೈಲಿಗೆ ಹೋಗಿ ಬಂದಿದ್ದಾರೆ. ಹಾಗೆ ಆಕೆಯ ವಿರುದ್ಧವಾಗಿ 2 ಕೇಸ್ಗಳು ಕೂಡ ಇದೆ. ಇದು ಖುದ್ದು ಆ ಮಹಿಳೆಯ ಸಹೋದರ ರಿಪಬ್ಲಿಕ್ ಕನ್ನಡದ ಕ್ಯಾಮೆರಾ ಮುಂದೆ ಆಡಿರುವ ಮಾತುಗಳು. ಸತ್ಯದ ಪರವಾಗಿ ನಾನು ನಿಂತಿದ್ದೇನೆ, ಸತ್ಯವನ್ನ ಸಾಕ್ಷಿಯಾಗಿ ಪರಿಗಣಿಸಬೇಕು. ಸೌಜನ್ಯ ಕೇಸ್ನಲ್ಲಿ ನಾನು ಪ್ರತ್ಯಕ್ಷದರ್ಶಿ ಅಂತ ಹೇಳ್ಕೊಂಡು ಬಂದಿದ್ದ ಮಹಿಳೆ ಈ ಹಿಂದೆನೆ 2 ಬಾರಿ ಜೈಲಿಗೆ ಹೋಗಿ ಬಂದಿದ್ದಾರೆ ಅಂತ ಹೇಳಿ ಆಕೆಯ ಅಣ್ಣ ಹೇಳ್ತಿದ್ದಾರೆ. 2 ಪ್ರತ್ಯೇಕವಾದ ಕೇಸ್, 2 ಬಾರಿ ಜೈಲು ದರ್ಶನ. ಕ್ರಿಮಿನಲ್ ಮೆಂಟಾಲಿಟಿ ಇರುವ ಹೆಣ್ಣುಮಗಳು ಅಂತ ಹೇಳಿ ಶಿವಕೆಂಪಯ್ಯ ಗಂಭೀರ ಆರೋಪ ಮಾಡಿದ್ದಾರೆ.